ನಮಸ್ಕಾರ ರೈತ ಬಂಧುಗಳೇ, ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಹಾಗೂ ಬೆಳೆ ಪರಿಹಾರದ 35,500 ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗಲಿದೆ. ಈ ಜಿಲ್ಲೆಯ ರೈತ ಬಾಂಧವರಿಗೆ 35,500 ರೂಪಾಯಿ ಹಣ ಇಂದು ಜಮೆ ಆಗಲಿದೆ. ಯಾವ ಜಿಲ್ಲೆಗಳು ಅಂತ ಜಿಲ್ಲೆಗಳ ಲಿಸ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾನೆ. ವೀಕ್ಷಕರೇ, ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಬೆಳೆ ಪರಿಹಾರದ ಹಣ ಪ್ಲಸ್ ಪಿಎಂ ಕಿಸಾನ್ 21ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣ ಅಪ್ಡೇಟ್ ಇರುವಂತಹ ವಿಡಿಯೋ ಇದಾಗಿರುತ್ತೆ. ವೀಕ್ಷಕರೇ, ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಬೇಕು. ಯಾಕಂತಂದ್ರೆ ನಿಮಗೆ ಮಿಡಲ್ ಸ್ವಲ್ಪ ಬೋರ್ ಬಂದ್ರೂ ಕೂಡ ಎಲ್ಲೂ ಕೂಡ ವಿಡಿಯೋನ ಮಿಸ್ ಮಾಡಬೇಡಿ. ಯಾಕಂತಂದ್ರೆ ಈ ಒಂದು ವಿಡಿಯೋ ಇಂದ ನಿಮಗೆ ಸಿಗಲಿದೆ 35,500 ರೂಪಾಯಿ ಹಣ. ಹಾಗಾಗಿ ಇದನ್ನ ಬಿಡಬೇಡಿ ವೀಕ್ಷಕರೇ. ಇದು ಎಲ್ಲಾ ರೈತರಿಗೂ ಕೂಡ ಸಿಗುತ್ತೆ ಬೆಳೆ ಪರಿಹಾರದ ಹಣವಾಗಿ. ಹಾಗಾಗಿ ಪ್ರತಿಯೊಂದು ಅಪ್ಡೇಟ್ ಅನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು. ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಯಾರಿನ್ನೂ ಲೈಕ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರಲ್ವಾ, ದಯವಿಟ್ಟು ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನಮ್ಮ ಶ್ರಮಕ್ಕೆ ನಿಮ್ಮ ಒಂದು ಮೆಚ್ಚುಗೆ ತುಂಬಾನೇ ಇಂಪಾರ್ಟೆಂಟ್. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಮ್ಮ ಚಾನಲ್ಗೆ. ಇಂದು ನಾವು ಈ ಎರಡೂ ವಿಷಯದ ಬಗ್ಗೆ ನಿಮಗೆ ಹೇಳ್ತಾ ಇದ್ದೇವೆ. ಬೆಳೆ ಪರಿಹಾರದ ಹೊಸ ಘೋಷಣೆ ಆಗಿರುವಂತದ್ದು 35,500 ರೂಪಾಯಿ ಹಣ ಇಂದು, ಮತ್ತು ಪಿಎಂ ಕಿಸಾನ್ 21ನೇ ಕಂತಿನ ಹಣ ಜಮೆ ಬಗ್ಗೆ ಇವತ್ತು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದ್ದಾವೆ. ನೋಡಿ, ಇವೆರಡೂ ರೈತರ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದ ವಿಷಯಗಳು. ಆದ್ದರಿಂದ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಮೊದಲಿಗೆ ಬೆಳೆ ಪರಿಹಾರದ ಹಣದ ಬಗ್ಗೆ ಮಾತಾಡ್ತಾನೆ. ಸ್ವತಃ ನಮ್ಮ ಪ್ರಧಾನಮಂತ್ರಿ ಸಿಎಂ ಸಿದ್ದರಾಮಯ್ಯನವರ ಕಡೆಯಿಂದ ಬಹುದೊಡ್ಡ ಘೋಷಣೆಯಾಗಿದೆ ಎಲ್ಲಾ ಜಿಲ್ಲೆಯ ರೈತರಿಗೆ, ಮತ್ತು ಈ ಜಿಲ್ಲೆಯ ರೈತರಿಗೆ ಬೆಳೆ ಪರಿಹಾರ ಹಣ ಇವತ್ತು ಬರಲಿದೆ. ಬನ್ನಿ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ಮೊದಲನೆಯದಾಗಿ ಮುಖ್ಯಮಂತ್ರಿಗಳಿಂದ ದೊಡ್ಡ ಘೋಷಣೆಯಾಗಿದೆ. ಕಳೆದ ಕೆಲವು ದಿನಗಳಲ್ಲಿ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆ, ಆರ್ಭಟ, ಪ್ರವಾಹ, ಬೆಳೆ ಹಾನಿ ಈ ರೀತಿ ಹಾನಿ ಆಗಿರುವುದರಿಂದ ಗಂಭೀರ ಪರಿಸ್ಥಿತಿ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಳೆ ಬರುವಂತಹ ಕಾರಣ ಮತ್ತು ಬೆಳೆ ಆಗುವಂತಹ ಕಾರಣದಿಂದ ಸಿಎಂ ಸಿದ್ದರಾಮಯ್ಯ ಅವರು ಹೊಸ ಬೆಳೆ ಹಾನಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಅದರ ಪ್ರಕಾರ ಒಂದು ಎಕರೆಗೆ ನಿಮಗೆ 35,500 ರವರೆಗೆ ಹಣ ಜಮೆ ಆಗಲಿದೆ ಇಂದು. ಹೌದು, ಇವತ್ತು ಜಿಲ್ಲೆಗಳಿಗೆ ಜಮೆ ಆಗ್ತಾ ಇರುವಂತಹ ಲಿಸ್ಟ್ ಅನ್ನು ಕೂಡ ನಾನು ನಿಮಗೆ ಕೊಡ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ, ರೈತರು ಬಹಳಷ್ಟು ದಿನದಿಂದ ಕೇಳ್ತಾ ಇದ್ರು ಬೆಳೆ ಪರಿಹಾರಕ್ಕೆ ಸರಿಯಾದಂತಹ ಹಣ ಸಿಗ್ತಾ ಇಲ್ಲ ಅಂತ. ನೋಡಿ, ಇದನ್ನ ಗಮನದಲ್ಲಿಟ್ಟುಕೊಂಡು ಈ ಬಾರಿ ಸರ್ಕಾರ ಏಕಕಾಲದಲ್ಲಿ ದೊಡ್ಡ ಮೊತ್ತದ ಪರಿಹಾರ ನೀಡಲು ನಿರ್ಧರಿಸಿದೆ. ಒಂದು ಹೆಕ್ಟರ್ಗೆ 35,500 ರೂಪಾಯಿವರೆಗೆ ಹಣ ಜಮೆ ಆಗುವ ಸಾಧ್ಯತೆ ಇದೆ. ಇದು ಸಾಮಾನ್ಯವಾಗಿ ರೈತರು ಕಾಣದಷ್ಟು ಚೆನ್ನಾಗಿ ಪರಿಹಾರದ ಮೊತ್ತವಾಗಿದೆ. ಯಾವ ಜಿಲ್ಲೆಗಳಿಗೆ ಇದು ಇವತ್ತು ಜಮೆ ಆಗಲಿದೆ ಎಂಬುದನ್ನು ಕೂಡ ತಿಳಿಸ್ತೇನೆ. ಮತ್ತು ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಂದ್ರೆ, ಎಲ್ಲರೂ ಕೂಡ ಕೇಳ್ತಾ ಇದ್ರು ಇವಾಗ ವಿಮೆ ಮಾಡಿಸಿದವರಿಗೆ ಅಷ್ಟೇ ಪರಿಹಾರ ಸಿಗ್ತಾ ಇದನ್ನ ಯಾವ ರೀತಿ ಅಂತ. ನೋಡಿ, ನೀವು ವಿಮೆ ಮಾಡಿಸಲಿ ಅಥವಾ ಮಾಡಿಸದೇ ಇರಲಿ, ನಿಮಗೆ ಸರ್ಕಾರದಿಂದ ಭರ್ಜರಿ ಘೋಷಣೆ ಆಗಿದೆ. ಹೌದು, ಇದು ರೈತರಿಗೆ ಬಹಳ ದೊಡ್ಡ ರಿಲೀಫ್ ಅಂತಾನೆ ಹೇಳ್ಬೋದು. ನೋಡಿ, ಇನ್ನೆಲ್ಲ ವರ್ಷಗಳಲ್ಲಿ ವಿಮೆ ಇಲ್ಲದಿದ್ದರೆ, ಡಾಕ್ಯುಮೆಂಟ್ ಸರಿ ಇಲ್ಲದಿದ್ದರೆ, ಅಪ್ಲಿಕೇಶನ್ ತಪ್ಪಾಗಿದ್ದರೆ ಪರಿಹಾರ ಸಿಗದೆ ತುಂಬಾ ಸಮಸ್ಯೆ ಬರುತ್ತಿತ್ತು. ಆದ್ರೆ ಈ ಬಾರಿ ಸರ್ಕಾರ ವಿಮೆ ಮಾಡಿಸದಿದ್ದವರಿಗೂ ಕೂಡ ಪರಿಹಾರ ಕೊಡಲು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದು ಮೊದಲ ಬಾರಿಗೆ ಈ ಮಟ್ಟದಲ್ಲಿ ಘೋಷಣೆಯಾಗಿದೆ. ನೋಡಿ, ನೀವು ಕೂಡ ಬೆಳೆ ವಿಮೆ ಮಾಡಿಸಿದ್ರ ಅಥವಾ ಇಲ್ವಾ ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನ ಮಾಡಿ. ನೋಡಿ, ಕೇಂದ್ರ ಸರ್ಕಾರದಿಂದ ಸುಮಾರು 1,449 ಕೋಟಿಗಳು ವೀಕ್ಷಕರೇ, ಕೇಂದ್ರ ಸರ್ಕಾರದಿಂದಲೇ ಈಗಾಗಲೇ ಬರೋಬ್ಬರಿ 1,449 ಕೋಟಿ ರೂಪಾಯಿ ಕರ್ನಾಟಕದ ರೈತರಿಗೆ ಬಿಡುಗಡೆ ಮಾಡಲಾಗಿದೆ. ಈ ಹಣವನ್ನ ರಾಜ್ಯ ಸರ್ಕಾರ ಜಿಲ್ಲೆಗಟ್ಟಲೆ ಹಂಚಿಕೆ ಮಾಡಿ ಬ್ಲಾಕ್ ಮಟ್ಟದಲ್ಲಿ ಪಾವತಿ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ. ಇದರಿಂದ ಇಲ್ಲಿ ಮಳೆಯಿಂದ ಹಾನಿಯಾದಂತಹ ರೈತರಿಗೆ ಅಥವಾ ಯಾವುದೋ ಒಂದು ಉದ್ದೇಶದಿಂದ ಬೆಳೆ ಹಾನಿಯಾದಂತಹ ರೈತರಿಗೆ ಹಣ ಸಿಗ್ತಾ ಇದೆ. ನಿಮ್ಗೆ ಎಷ್ಟು ಸಿಗ್ತಾ ಇದೆ ಅಂತ ಹೇಳಿಕೊಡ್ತೇನೆ. ಮತ್ತು ಇಲ್ಲಿ ನೋಡಿ, ಗೃಹ ವಸ್ತುಗಳಿಗೆ ಪರಿಹಾರವನ್ನು ಕೂಡ ಕೊಡಲಾಗಿದೆ. ಬೆಳೆ ಮಾತ್ರವಲ್ಲ, ಮನೆಗಳು ಕುಸಿದು ಹೋಗಿರುವವರಿಗೆ ಮತ್ತು ಗೃಹ ವಸ್ತುಗಳನ್ನ ಕಳೆದುಕೊಂಡವರಿಗೂ ಕೂಡ ಸರ್ಕಾರ ಕ್ರಮ ತೆಗೆದುಕೊಂಡಿರುವುದು. ಏನಂದ್ರೆ, ಮನೆ ಹಾನಿಯಾದ್ರೆ 23,12 ಲಕ್ಷ ರೂಪಾಯಿವರೆಗೂ ಕೂಡ ನಿಮಗೆ ಸರ್ಕಾರ ಹಣ ಕೊಡ್ತಾ ಇರುವಂತದ್ದು. ಮತ್ತು ಇಲ್ಲಿ ವಸ್ತು ನಷ್ಟಕ್ಕೆ 2,50 ಲಕ್ಷ ರೂಪಾಯಿಯನ್ನ ಸರ್ಕಾರ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ಈ ಮೊತ್ತವನ್ನ ಜಿಲ್ಲಾ ಆಡಳಿತಗಳ ಮೂಲಕ ಯಾರ್ಯಾರ್ದು ಈ ರೀತಿ ಪ್ರಾಬ್ಲಮ್ ಆಗಿದೆ ಇವರಿಗೆ ಹಣ ತಲುಪುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಮತ್ತು ನೋಡಿ, ಇಲ್ಲಿ ಜಂಟಿ ಸರ್ವೆ ಪೂರ್ಣ ತಕ್ಷಣ ಪಾವತಿ ಆಗ್ತಾ ಇರುವಂತದ್ದು ಈ ಬಾರಿ. ವೀಕ್ಷಕರ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ, ಮತ್ತು ಯಾರಿನ್ನೂ ಲೈಕ್ ಮಾಡಿಲ್ಲ ತಪ್ಪದೆ ವಿಡಿಯೋಕ್ಕೆ ಲೈಕ್ ಅನ್ನು ಮಾಡಿ. ನೋಡಿ, ಇಲ್ಲಿ ಮಳೆ ನಿಂತ ನಂತರ ಜಂಟಿ ಸರ್ವೆ ಪ್ರಾರಂಭವಾಗುತ್ತೆ. ಇದು ಹಲವು ಜಿಲ್ಲೆಗಳಲ್ಲಿ ಸರ್ವೆ ಮುಗ್ಧರಿಸಿದೆ. ಸರ್ವೆ ಪೂರ್ಣವಾದ ಜಿಲ್ಲೆಗಳ ರೈತರಿಗೆ ಪರಿಹಾರ ಹಣ ನೇರವಾಗಿ ಡಿಬಿಟಿ ಮೂಲಕ ಜಮೆ ಆಗಲಿದೆ.
ಹೀಗಾಗಿ ನೀವು RTC ಅಥವಾ ಕೃಷಿ ಪಾಸ್ಬುಕ್ ನೋಡಿ ವಿವರಗಳನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ನಮ್ಮ ಎರಡನೇ ಅಪ್ಡೇಟ್ ಅನ್ನು ನೋಡೋಣ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದೆ ವೀಕ್ಷಕರೇ. ಇದನ್ನ ಸುಮಾರು 3 ದಿನಗಳಿಂದ ಕೂಡ ರಿಸರ್ಚ್ ಮಾಡಿದಾವೆ ನೋಡಿ. PM ಕಿಸಾನ್ 21ನೇ ಕಂತು ವೀಕ್ಷಕರೇ ನೋಡಿ, ನೀವು ರೈತರಾಗಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನೋಡಿ. ಇನ್ನು ಬನ್ನಿ, PM ಕಿಸಾನ್ ಯೋಜನೆಯ ಹೊಸ ಅಪ್ಡೇಟ್ಗಳಿವೆ. ಏನಂದ್ರೆ 21ನೇ ಕಂತಿನ ಹಣ ಜಮೆ ಆಗುತ್ತಿದೆ. PM ಕಿಸಾನ್ ಯೋಜನೆಯಡಿಯಲ್ಲಿ ರೈತರಿಗೆ ಪ್ರತಿ 4 ತಿಂಗಳಿಗೆ 2,000 ರೂಪಾಯಿ ಅಂದ್ರೆ ವರ್ಷಕ್ಕೆ ಒಟ್ಟು 6,000 ರೂಪಾಯಿ ಹಣ ನೀಡಲಾಗುತ್ತಿದೆ. ಈ ಯೋಜನೆ 21ನೇ ಕಂತಿನ ಹಣ ಈಗಾಗಲೇ ಜಮೆ ಆಗುತ್ತಿದೆ ಎಂದು ಅಧಿಕೃತ ಮೂಲಗಳಿಂದ ತಿಳಿದು ಬಂದಿದೆ. ಯಾರಿಗೆ ಮೊದಲು ಬರುತ್ತಿದೆ ಅಂತಂದ್ರೆ ನೋಡಿ, ಸಾಮಾನ್ಯವಾಗಿ PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಈ ಬಾರಿ KYC ಮಾಡಿಸಿದವರಿಗೆ ಬರ್ತಾ ಇದೆ ಮತ್ತು ಆಧಾರ್ ಬ್ಯಾಂಕ್ ಲಿಂಕ್ ಸರಿಯಾಗಿರುವವರಿಗೆ ಇಂದು ಹಣ ಜಮೆ ಆಗಲಿದೆ ಮತ್ತು ಲ್ಯಾಂಡ್ ರೆಕಾರ್ಡ್ ಅಪ್ಡೇಟ್ ಮಾಡಿಸಿದವರಿಗೆ ಹಣ ಬರ್ತಾ ಇರುವಂತದ್ದು. ಮತ್ತು ಯಾರಿಗೆ ಇದು ಜಮೆ ಆಗುತ್ತೆ ಅಂತ ನೋಡೋಣ. ಯಾರಿಗಾದರೂ ಪೆಂಡಿಂಗ್ ಅಥವಾ RFT ಸಿಗ್ನಡ್ ಅಥವಾ ಪೇಮೆಂಟ್ ಅಂಡರ್ ಪ್ರೊಸೆಸ್ ಎಂಬ ಸ್ಟೇಟಸ್ ಬಂದಿದ್ದರೆ ಹಣ ಬೇಗನೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ವೀಕ್ಷಕರೇ. ನೋಡಿ, ಇಲ್ಲಿ KYC ಅಂಡ್ ಲ್ಯಾಂಡ್ ಸೀಡಿಂಗ್ ಮುಖ್ಯವಾಗಿರುತ್ತೆ. ಇಲ್ಲಿ ನಿಮ್ಮ ಒಂದು ಖಾತೆಗೆ ಕಂತು ಬರಬೇಕಾದರೆ ಈ ಎರಡು ಕೆಲಸ 100% ಆಗಿರಲೇಬೇಕು. KYC ಮತ್ತು ಬ್ಯಾಂಕ್ ಆಧಾರ್ ಲಿಂಕ್ ಮತ್ತು ಕಿಸಾನ್ ಪೋರ್ಟಲ್ ನಲ್ಲಿ ಭೂ ದಾಖಲೆ ಒಂದು ಸರಿಯಾಗಿರುವುದು ಇದು ಸಿದ್ಧವಾಗಿದ್ರೆ 21ನೇ ಕಂತು ಯಾವ ಕ್ಷಣದಲ್ಲಾದರೂ ಜಮೆ ಆಗುವಂತಹ ಸಾಧ್ಯತೆ ಇದೆ. ಮತ್ತು ನೋಡಿ, ರೈತರಿಗೆ 3ನೇ ಅಪ್ಡೇಟ್ ಬಂದಿದೆ. ರೈತರ ಖಾತೆಗಳಿಗೆ ಹಣ ಯಾವಾಗ ಅಂತ ನೋಡೋಣ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ವೀಕ್ಷಕರೇ. ಕೊನೆಯ ಅಪ್ಡೇಟ್ ಏನಿದೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ತಪ್ಪದೆ ಒಂದು ಲೈಕ್ ಅನ್ನು ನೀಡಿ. ನೋಡಿ, ಇದು ಸರ್ಕಾರ ನೀಡಿದ ಮಾಹಿತಿ ಪ್ರಕಾರ ಇರುವಂತಹ ಅಪ್ಡೇಟ್ ಆಗಿದೆ. ಸರ್ಕಾರ ನೀಡಿದ ಮಾಹಿತಿ ಪ್ರಕಾರ ಸರ್ವೆ ಮುಗಿದ ಜಿಲ್ಲೆಗಳ ರೈತರಿಗೆ ಬೆಳೆ ಹಾನಿ ಪರಿಹಾರ ಹಣ DBT ಮೂಲಕ ಶೀಘ್ರದಲ್ಲಿ ಜಮೆ ಆಗಲಿದೆ. ಜಿಲ್ಲೆಗಳ ಲಿಸ್ಟ್ ನನ್ನ ಬಳಿ ಇದಾವೆ, ನಿಮಗೆ ತಿಳಿಸ್ತಾನೆ, ಅಪ್ಡೇಟ್ ಮಾಡ್ತಾನೆ. ಮತ್ತು PM ಕಿಸಾನ್ ಯೋಜನೆಯ 21ನೇ ಕಂತು ಹಂತ ಹಂತವಾಗಿ ಈಗಾಗಲೇ ಹಲವು ರಾಜ್ಯಗಳಲ್ಲಿ ಜಮೆ ಆಗಿರುವಂತದ್ದು. ಜಮ್ಮು ಕಾಶ್ಮೀರ ಅಥವಾ ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಹಣ ಜಮೆ ಆಗಿದೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ತಕ್ಷಣ ಬರುವಂತಹ ಸಾಧ್ಯತೆ ಇರೋದ್ರಿಂದ ಹಣ ಇವತ್ತು ಅಥವಾ ನಾಳೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಮುಂದಿನ ಕೆಲವು ದಿನಗಳ ಅಥವಾ ವಾರದಲ್ಲಿ ರೈತರ ಖಾತೆಗಳಿಗೆ ಎರಡು ಹಣವು ತಲುಪುತ್ತೆ. ನೀವು ನಿಮ್ಮ ಒಂದು ಬ್ಯಾಂಕ್ ಮಿನಿ ಸ್ಟೇಟ್ಮೆಂಟ್ ಅಥವಾ UMANG ಅಥವಾ PM ಕಿಸಾನ್ ಪೋರ್ಟಲ್ ಮೂಲಕ ಚೆಕ್ ಮಾಡ್ಕೊಳ್ಬಹುದು ವೀಕ್ಷಕರೇ. ನೋಡಿ, ಇವಾಗ ಜಿಲ್ಲೆಗಳ ಲಿಸ್ಟ್ ಅನ್ನು ನಿಮಗೆ ಅಪ್ಡೇಟ್ ಮಾಡ್ತಾನೆ ವೀಕ್ಷಕರೇ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದಾಗಿರುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಒಂದು ರೈತ ಸ್ನೇಹಿತರಿಗೆ ಶೇರ್ ಮಾಡಿ. ಜಿಲ್ಲೆಗಳ ಲಿಸ್ಟ್ ಆಫಿಷಿಯಲ್ ಆಗಿ ಬಂದಿರುವಂತಹ ಜಿಲ್ಲೆಗಳ ಲಿಸ್ಟ್ ಇದಾಗಿದೆ ವೀಕ್ಷಕರೇ. ಮೊದಲನೆಯದಾಗಿ ಕಲಬುರಗಿ ಡಿಸ್ಟ್ರಿಕ್ಟ್, ಕಲಬುರಗಿ ಜಿಲ್ಲೆಗೆ ಸುಮಾರು 3 ಲಕ್ಷ ಹೆಕ್ಟೇರ್ ಜಮೀನಿಗೆ ಈ ಒಂದು ಹಣ ಜಮೆ ಆಗಲಿದೆ ಇವತ್ತು. ಮತ್ತು ವಿಜಯಪುರ ಡಿಸ್ಟ್ರಿಕ್ಟ್ಗೆ ಸರಿಸುಮಾರು 2.5 ಲಕ್ಷ ಹೆಕ್ಟೇರ್ಗೆ ಹಾನಿಯಾದಂತೆ ಹೇಳಲಾಗಿದೆ. ಅವ್ರಿಗೂ ಕೂಡ ಜಮೆ ಆಗುತ್ತೆ. ಮತ್ತು ಬೀದರ್ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂತದ್ದು, ಹಾಗೂ ಗದಗ್ ಡಿಸ್ಟ್ರಿಕ್ಟ್ಗೂ ಕೂಡ ಹಣ ಜಮೆ ಆಗ್ತಾ ಇರುವಂತದ್ದು, ಮತ್ತು ಧಾರವಾಡ ಜಿಲ್ಲೆಗೂ ಕೂಡ ಬೆಳೆ ಹಾನಿ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇರುವಂತದ್ದು. ಹಾಗೆ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಈ ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು. ನೋಡಿ, ಈ ಬಾಗಲಕೋಟೆ ಜಿಲ್ಲೆಗೆ ಸರಿಸುಮಾರು 82,252 ಹೆಕ್ಟೇರ್ ಹಾನಿಯಾಗಿದೆ. ಹಾಗಾಗಿ ಬಾಗಲಕೋಟೆಗೆ ಬೇಗ ಜಮೆ ಆಗುತ್ತೆ. ಅದೇ ರೀತಿ ಧಾರವಾಡ ಜಿಲ್ಲೆಗೂ ಕೂಡ ನೋಡಿ 97,630 ಹೆಕ್ಟೇರ್ ಹಾನಿಯಾಗಿದೆ. ಇದಕ್ಕೂ ಕೂಡ ಜಮೆ ಆಗುತ್ತೆ. ಮತ್ತು ಬೆಳಗಾವಿ ಜಿಲ್ಲೆಯ ಒಂದು ರೈತರಿಗೆ ವೀಕ್ಷಕರೇ ನೋಡಿ, ಯಾರಾದರೂ ನಿಮ್ಮ ಸ್ನೇಹಿತರು ಈ ಒಂದು ಜಿಲ್ಲೆಯವರು ಆಗಿದ್ರೆ ತಕ್ಷಣ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ, ಇಲ್ಲಿ ಬೆಳಗಾವಿ ಡಿಸ್ಟ್ರಿಕ್ಟ್ಗೆ ಸರಿಸುಮಾರು 59,684 ಹೆಕ್ಟೇರ್ ಹಾನಿಯಾಗಿದೆ. ನಿಮಗೂ ಕೂಡ ಹಣ ಜಮೆ ಆಗ್ತಾ ಇರುವಂತದ್ದು. ಹಾಗೆ ರಾಯಚೂರು ಜಿಲ್ಲೆಗೂ ಕೂಡ ಸರಿಸುಮಾರು 40,925 ಹೆಕ್ಟೇರ್ ಹಾನಿಯಾಗಿದೆ. ನಿಮಗೂ ಕೂಡ ಇಂದು ಬೆಳೆ ಪರಿಹಾರದ ಹಣ ಜಮೆ ಆಗಲಿದೆ. ಮತ್ತು ಹಾವೇರಿ ಡಿಸ್ಟ್ರಿಕ್ಟ್ ನೋಡಿ, ಹಾವೇರಿ ಡಿಸ್ಟ್ರಿಕ್ಟ್ನವರು ಬಹಳಷ್ಟು ಜನರು ನನ್ನನ್ನು ಕೇಳ್ತಾ ಇದ್ರಿ, ಇಲ್ಲಿ ಮಳೆ ಅಥವಾ ಅನೇಕ ರೀತಿಯಾಗಿ ಬೆಳೆ ಹಾನಿಯಾಗಿದೆ ಈ ಒಂದು ಜಿಲ್ಲೆಗೆ. ಈ ಒಂದು ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇಂದು ಜಮೆ ಆಗಲಿದೆ. ನೋಡಿ, ಯಾವ ಜಿಲ್ಲೆಗಳಿಗೆ ಅಂದ್ರೆ ಕಲಬುರಗಿ ಜಿಲ್ಲೆಗೆ, ವಿಜಯಪುರ ಜಿಲ್ಲೆಗೆ, ಬೀದರ್ ಜಿಲ್ಲೆಗೆ, ಗದಗ್ ಜಿಲ್ಲೆಗೆ, ಧಾರವಾಡ ಜಿಲ್ಲೆಗೆ, ಬಾಗಲಕೋಟೆ ಜಿಲ್ಲೆಗೆ, ಬೆಳಗಾವಿ ಜಿಲ್ಲೆಗೆ, ರಾಯಚೂರು ಜಿಲ್ಲೆಗೆ ಮತ್ತು ಹಾವೇರಿ ಜಿಲ್ಲೆಗೆ, ಇವಿಷ್ಟು ಜಿಲ್ಲೆಗಳಿಗೆ ಬೆಳೆ ಪರಿಹಾರದ ಹಣ ಇಂದು ಜಮೆ ಆಗಲಿದೆ. ಇದು 3ನೇ ಹಂತದಲ್ಲಿ ಜಮೆ ಆಗ್ತಾ ಇರುವಂತಹ ಒಂದು ಬೆಳೆ ಪರಿಹಾರದ ಹಣ ಆಗಿದೆ. ಮತ್ತೆ ನಿಮಗೆ ಬೆಳೆ ಪರಿಹಾರ ಹಣ ಜಮೆ ಆಗುತ್ತೆ. ಯಾವ ಜಿಲ್ಲೆಗಳು ಏನು ಎಲ್ಲವನ್ನು ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ. ನಮ್ದು ವಾಟ್ಸ್ಆಪ್ ಗ್ರೂಪ್ ಇರುತ್ತೆ, ಪ್ರತಿಯೊಬ್ಬರು ಕೂಡ ಕೆಳಗಡೆ ನಾನು ಲಿಂಕ್ ಕೊಟ್ಟಿರ್ತೇನೆ, ಜಾಯ್ನ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ರೈತ ಬಂಧುವರಿಗೆ ತಕ್ಷಣ ಶೇರ್ ಮಾಡಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಇರುತ್ತೆ ವೀಕ್ಷಕರೇ. ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ. ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಹಣ ಇವತ್ತು ಬಂತು, ಈಗ ಬಂತು, ಆಗ ಬಂತು ಅಂತ ನಿಮಗೆ ಯಾವತ್ತೂ ಕೂಡ ಅಪ್ಡೇಟ್ ಅನ್ನು ಕೊಡೋದಿಲ್ಲ. ಹಾಗಾಗಿ ದಯವಿಟ್ಟು ಜೆನ್ಯೂನ್ ಆಗಿರುವಂತಹ ಅಪ್ಡೇಟ್ಗಳಿಗೋಸ್ಕರ ನೀವು ರೈತರಾಗಿದ್ರೆ ಅಂದ್ರೆ ತಪ್ಪದೆ ನಮ್ಮ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಹಾಗೆ ನಿಮ್ಮ ಒಂದು ಅನಿಸಿಕೆ ಏನು, ನಿಮ್ದು ಒಂದು ಕಾಮೆಂಟ್ ಇರುತ್ತೆ, ಅದನ್ನ ಕೆಳಗಡೆ ಬರೆಯಿರಿ. ಏನಾದರೂ ಹೇಳಿ, ನೀವು ಅದಕ್ಕೆ ಬರೆಯಿರಿ, ನಾನು ಅದಕ್ಕೆ ರಿಪ್ಲೈ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇನೆ.